ಬೀದರ್ನ ವಾರ್ಡ್ ಸಂಖ್ಯೆ 34 ಮಂಗಲ್ಪೇಟ್ನ ಏಡನ್ ಕಾಲೋನಿಯಲ್ಲಿ ಕಾಲೋನಿಯ ನಿವಾಸಿ ಸೋಫಿಯಾ ಎನ್ನುವವರು ಕಳೆದ 3 ತಿಂಗಳಿನಿಂದ ತಮ್ಮ ಮನೆಯ ಹೊಲಸು ನಾಲಿ ಚರಂಡಿ ನೀರನ್ನು ರಸ್ತೆ ಮೇಲೆ ಬಿಡುವುದರಿಂದ ಅಕ್ಕಪಕ್ಕದ 3-4 ಮನೆಯವರು ಹೈರಾಣ್ ಪರೇಶಾನ್ ಆಗಿದ್ದೇವೆ ಎಂದು ಅದೇ ಕಾಲೋನಿಯ ನಿವಾಸಿಗಳು ಹಿರಿಯರಾದ ನಿವೃತ್ತ ಬ್ಯಾಂಕ್ ನೌಕರರಾದ ಸಂಪತ್ ಕುಮಾರ್ ಜ್ಞಾನಿ, ಮಾಲಿನಿ, ರಮೇಶ್ ಹಾಗೂ ಅನಿತಾ ಕಸ್ತೂರಿ ಅವರು ಮಾತನಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಇವತ್ತು ಅವರು ಮನೆಯ ಗಲೀಜು ನೀರು ರಸ್ತೆ ಮೇಲೆ ಬಿಡುವುದು ಎಷ್ಟರ ಮಟ್ಟಿಗೆ ಸರಿ? ಗಬ್ಬು ವಾಸನೆ ಬರ್ತಾ ಇದೆ. ಎಲ್ಲರ ಮನೆಯಲ್ಲೂ ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಮಕ್ಕಳು ಆಡ್ಲಿಕ್ಕಾಗ್ತಾ ಇಲ್ಲ, ಓಡಾಡ್ಲಿಕ್ಕಾಗ್ತಾ ಇಲ್ಲ. ಈ ಗಲೀಜು ನೀರು ಮೇಲಿಂದಲೇ ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ಈ ಸಂಬಂಧ ಈಗಾಗಲೇ ಬೀದರ್ ಕಮಿಷನರ್ ಅವರಿಗೂ ದೂರು ನೀಡಿದ್ವಿ. ನಮ್ಮಗಳ ದೂರಿಗೆ ಸ್ಪಂದಿಸಿ ಎಇ ಅವರು ಬಂದು ಸ್ಥಳ ವೀಕ್ಷಣೆ ಪರಿಶೀಲನೆ ಮಾಡಿದ್ರು. ಅದರನ್ವಯ ಈ ರೀತಿ ನಿಮ್ಮ ನೀರನ್ನ ರಸ್ತೆ ಮೇಲೆ ಬಿಡದೆ ತಾತ್ಕಾಲಿಕವಾಗಿ ನಿಮ್ಮ ಮನೆಯ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ನಿಮ್ಮ ಮನೆಯ ಗಲೀಜ್ ನೀರನ್ನ ಡ್ರೈನೇಜ್ ನೀರು ಬಿಡಿ ಎಂದು ಎಇ ಅವರು ಸೋಫಿಯಾ ಅವರಿಗೆ ಬಂದು ತಿಳಿಸಿದ್ರು. ಆದಾಗ್ಯೂ ಸೋಫಿಯಾ ಅವರು ತಮ್ಮ ಮನೆಯ ಗಲೀಜ್ ನೀರನ್ನ ರಸ್ತೆ ಮೇಲೆ ಬಿಡ್ತಾ ಇದ್ದಾರೆ. ಪರಿಣಾಮ ನಾವ್ಯಾರೂ ಕೂಡ ಓಡಾಡದ ಹಾಗೆ ಆಗಿದೆ. ಮಕ್ಕಳು, ವಯಸ್ಸಾದವರು ಅನಾರೋಗ್ಯದಿಂದ ಬಳಲುವ ಪರಿಸ್ಥಿತಿ ಬಂದೊದಗಿದೆ ಎಂದರು. ಹಾಗಾಗಿ ಮಾನ್ಯ ಬೀದರ್ ಮಹಾನಗರ ಪಾಲಿಕೆಯವರು, ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರಿಹಾರ ಕಲ್ಪಿಸಿ ಎಂದು ನಿವಾಸಿಗರು ಮನವಿ ಮಾಡಿದ್ದಾರೆ. ಇವತ್ತು ನಮ್ಮ ಸುರಕ್ಷತೆಗಾಗಿ ನಾವು ಬಡಿದಾಡ್ತಾ ಇದ್ದೀವಿ. ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಟೆ ಎನ್ನುವ ಹಾಗೆ ತಾನೇ ಗಲೀಜು ನೀರು ರಸ್ತೆ ಮೇಲೆ ಬಿಟ್ಟು ಸೋಫಿಯಾ ಅವರು ನಿವಾಸಿಗರಿಗೆ, ಅಕ್ಕಪಕ್ಕದವರಿಗೆ ತೊಂದರೆ ಕೊಡುವುದಲ್ಲದೆ ನಮ್ಮಗಳ ವಿರುದ್ಧವೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿದ್ದಾರೆ. ನಮ್ಮ ಮರ್ಯಾದೆ ಕಳೆದಿದ್ದಾರೆ. ಇನ್ನು ನಮ್ಮಿಂದ ಅವರಿಗೆ ಜೀವ ಬೆದರಿಕೆ ಇದೆ ಅಂತನೂ ಕೂಡ ಹೇಳಿದ್ದಾರೆ. ಎಲ್ಲವೂ ಸುಳ್ಳಾಗಿದ್ದು ಅದನ್ನು ನಾವು ವಿರೋಧಿಸುತ್ತೇವೆ ಎಂದು ಹಿರಿಯರು ಮಾತನಾಡಿ ತಿಳಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ಏರಿಯಾದಲ್ಲಿ ಮೊದಲ ಮನೆ ನಮ್ಮದೇ ಆಗಿತ್ತು. ದಿಕ್ಕು ದೆಸೆ ಇಲ್ಲದೆ ಇರುವ ರಸ್ತೆಗೆ ಇವತ್ತು ದಿಕ್ಕು ದೆಸೆ ನೀಡಿ ಬೀದಿ ದೀಪಗಳ ಇಲ್ಲದಿದ್ದಾಗ ಬೀದಿ ದೀಪಗಳನ್ನು ಅಳವಡಿಸಿ ನಿವಾಸಿಗರಿಗೆ ಸಹಕಾರ ಆಗುವ ಹಾಗೆ ಮಾಡಿದ್ದೇ ನಾವು. ಇವತ್ತು ನಮ್ಮ ವಿರುದ್ಧವೇ ಇಲ್ಲಸಲ್ಲದ ಅಪಪ್ರಚಾರ ಮಾಡಿರುವುದು ಸರಿಯಲ್ಲ. ಹಾಗಾಗಿ ಸೋಫಿಯಾ ಅವರು ಅಕ್ಕಪಕ್ಕದವರಿಗೆ ತೊಂದರೆ ಕೊಡದ ಹಾಗೆ ತಾತ್ಕಾಲಿಕವಾಗಿ ತಮ್ಮ ಮನೆಯ ಗಲೀಜು ನೀರನ್ನ ತಮ್ಮ ಮನೆಯ ಪಕ್ಕದ ಖಾಲಿ ಜಾಗದಲ್ಲಿ ಬಿಡಬೇಕು. ಸ್ಥಳೀಯರಿಗೆ ಈ ಮೂಲಕ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ನಮ್ಮ ಮಾಧ್ಯಮ ತಂಡದವರು ನೋಡಿದ ಹಾಗೆ ಸಿಸಿ ರಸ್ತೆ ಮಾಡಿ 1.5 ವರ್ಷ ಮಾತ್ರ ಕಳೆದಿದೆ. ರಸ್ತೆ ಇಳಿಜಾರಾಗಿ ಮಾಡಿದ್ದಾರೆ. ಇನ್ನು ಒಂದು ಕಡೆ ಡ್ರೈನೇಜ್ ಮಾಡಿದ್ದು, ಅದು ಕೂಡ ಮುಖ್ಯ ರಸ್ತೆ ಕಡೆ ಡ್ರೈನೇಜ್ ಹರಿವು ಇರದೆ ಅದು ಕೂಡ ಡ್ರೈನೇಜ್ ಕೆಳಭಾಗದ ಕಡೆ ಹರಿವು ಇರುವುದರಿಂದ ಡ್ರೈನೇಜ್ ನೀರು ಮುಂದೆ ಹರಿಯುವಿಕೆಗೆ ಅವಕಾಶವೇ ಇಲ್ಲದ ಹಾಗೆ ಆಗಿ ನಾಲಿ ಒಳಚರಂಡಿ ತುಂಬಿ ಹೋಗಿದ್ದು, ಪರಿಣಾಮ ಕ್ರಿಮಿ ಕೀಟಗಳ ತಾಣವಾಗಿದ್ದು ರೋಗಕ್ಕೀಡು ಮಾಡುವ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಅವೈಜ್ಞಾನಿಕ ರಸ್ತೆ ಚರಂಡಿ ಕಾಮಗಾರಿಯಿಂದಾಗಿ ನಿವಾಸಿಗರೇ ಜಗಳವಾಡುವ ಪರಿಸ್ಥಿತಿ ಬಂದೊದಗಿದ್ದು, ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ಇದನ್ನ ಸರಿಪಡಿಸಿ ಪರಿಹರಿಸಬೇಕು ಎಂಬುದು ನಿವಾಸಿಗರ ಜೊತೆಗೆ ನಮ್ಮ ಮನವಿ ಕೂಡ ಆಗಿದೆ. ನನ್ನ ಹೆಸರು ಮಾಲಿನಿ ಅಂತ. ನಾವು ಇವಾಗ ಇಲ್ಲಿ ಸೇರೋದೇನೋದಕ್ಕೆ ನಮ್ಮ ನೇಬರ್ಸ್ ಕಸ್ತೂರಿ ಅಕ್ಕ ಅಂತ, ಅನಿತಾ ಅಕ್ಕ ಅಂತ, ನಮ್ಮ ಬ್ರದರ್ ರೋಹಿತ್, ನಮ್ಮ ತಂದೆ ಸಂಪತ್ ಕುಮಾರ್ ಜ್ಞಾನಿ ಅಂತ. ನಮ್ಮ ಕಂಪ್ಲೇಂಟ್ ಏನಿದೆ ಸರ್ ಅಂತಂದ್ರೆ, ಇಲ್ಲಿ ನೋಡ್ರಿ, ಇದು ಈ ನಾಲಿ ಇದು ಒಂದು 3 ಮಂತ್ಸ್ನಿಂದ ಇಲ್ಲಿಂದ ಹಿಂಗೆ ಬಿಡ್ಲತ್ತಾರ ಅವ್ರು ಪೈಪ್ ಲೈನ್ ಮಾಡ್ಕೊಂಡು. ಆ್ಯಕ್ಚುಲಿ CMCದವರು ಆ ಕಡೆ ಒಂದು ರೋಡ್ ಮಾಡೋ ಟೈಮಲ್ಲಿ ಅದೊಂದು ಚಾನಲ್ ಮಾಡಿಕೊಟ್ಟಾರ ಅವ್ರಿಗೆ, ಟೆಂಪರರಿ ಚಾನಲ್. ಅದೇನು ಇದಕ್ಕೆಲ್ಲ ಟೆಂಪರರಿ ಚಾನಲ್ ಮಾಡಿಕೊಟ್ಟಾರ. ಅವರು ಮೊನ್ನೆ ಅದು 3 times or 4 times ರಾತ್ರಿ ಕುಂತು ಬ್ಲಾಕ್ ಮಾಡೋರು. ಬ್ಲಾಕ್ ಮಾಡಿ ಈ ಕಡೆ ಬಿಟ್ಟು ಬಿಟ್ಟಾರ ನೋಡ್ರಿ ಇಲ್ಲಿ ತನ. ಅದರಿಂದ ನಮ್ಗೆ ಎಲ್ಲಾರು 3-4-5 ಮನೆಯಲ್ಲಿ ಫುಲ್ ಎಲ್ಲರಿಗೆ ಪ್ರಾಬ್ಲಮ್ ಆಗ್ಲತ್ತದ. ಓಡಾಡಕ್ಕೆ ಒಟ್ಟು ಜಾಗನೇ ಇಲ್ಲ. ಇದು ಅದೆಲ್ಲ ನಾವು ನೋಡಿ ನಮ್ಗೆ ಸಾಕಾಗಿ ಏನ್ ಮಾಡಿದೆವು, ಒಂದು 2 ಮಂತ್ಸ್ನಿಂದ ಕಮಿಷನರ್ ಆಫೀಸ್, ಕೌನ್ಸಿಲರ್ ಎಲ್ಲರಿಗೂ ಕೇಳಿ ಎಲ್ಲಾರ ಕಡೆದು ಹೋಗಿ ನಾವು ರಿಕ್ವೆಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿವಿ. ಬಟ್ ಅವ್ರ ಮನೆಗೆ ನಾವು ನೋಡಿಲ್ಲನು, ಅವ್ರಿಗೆ ನಾವು ಕೇಳಲಿಲ್ಲನು, ಅವ್ರಿಗೆ ಏನೂ ಮಾಡಿಲ್ಲ. ಬಟ್ ಇವಾಗ ನಿನ್ನೆ ಇದು ನಾವು ಹಾಕಿದೆವು ಫಾರ್ ನಮ್ಮ ಸೇಫ್ಟಿ. ಈವನ್ ನಾವು ಝಾಡು ಮಾಡಿಲ್ಲ ಒಂದು 2 ತಿಂಗಳಿಂದ. ಅದು ನಿನ್ನೆ ಇದು ಹಾಕಿನ ಸಲಕ್ಕೆ ನಿನ್ನೆ ಅವ್ರು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಇಷ್ಟು ಜನಕ್ಕೆಲ್ಲ ನಾನು ಜೀವ ಬೆದರಿಕೆ ಅದಂತ ಆಕೆಗೆ, ಮತ್ತು ಏನಂತಾರೆ ಲೈಫ್ ಥ್ರೆಟ್ ಅದ ಅಂತ. ಆಮೇಲೆ ನಾವೇನೋ ಪರ್ಪಸ್ಲಿ ಆಕೆಗೆ ಇದು ಮಾಡತ್ತಿದ್ದೇವೆ ಅಂತ, ನಮ್ಮ ಮಕ್ಕಳ ಆಕೆಗೆ ಏನೋ ಮಾಡತ್ತಾರ ಅಂತ ಹಿಂಗೇನೇನೋ ಕಂಪ್ಲೇಂಟ್ ಮಾಡಿ ಫೇಸ್ಬುಕ್ಕಲ್ಲಿ ನಮಗೆಲ್ಲ ಇದು ಮಾಡತ್ತಾರ. ಅದು ಏನು ಇಂಟೆನ್ಷನ್ ಅದ ಅಂತ ನಮ್ಗೆ ಸ್ವಲ್ಪ ಬೇಕು ಸರ್. ಅದಕ್ಕೆ ಎದ್ರ ಉದ್ದೇಶ ಏನದಕ್ಕಿದು? ಇದು ನೋಡ್ರಿ, ಇದು ನೋಡ್ರಿ, ಇಲ್ಲಿ ನಾವು ಹೆಂಗ್ ಓಡಾಡ್ಬೇಕು? ಈ ನೀರೆಲ್ಲ ಇಲ್ಲಿರ್ತಿತ್ತು ಫುಲ್ ಗೊಜ್ಜು ನೀರು. ನಾವು ಇಲ್ಲಿ
ಅಲ್ಲಿ ತನ ಇರ್ತಿತ್ತು ಅದು ನೀರು, ಅಲ್ಲಿ ತನ ಬರ್ತಿತ್ತು ಅದು ಟಾಯ್ಲೆಟ್ ನೀರದ, ಉಗುಳಿನ ನೀರದ. ಆ ಮಕ್ಕಳು ಆಡಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ನೋಡ್ರಿ ಇದ್ರಾಗ ನೋಡ್ರಿ, ಇವ್ರು ಉಲ್ಟಾ ನಡ್ದಾವ್ ನೀರು, ನಮ್ದು ಉಲ್ಟಾ ನಡ್ದಾವ್. ಫುಲ್ ಅದ ಇದು ರಿಟರ್ನ್, ಇವು ಫುಲ್ ರಿಟರ್ನ್, ಅಲ್ಲಿಂದ ಇಲ್ಲಿಗೆ ರಿಟರ್ನ್. ಇಲ್ಲಿ ನೋಡ್ರಿ, ನಾವಿಲ್ಲಿ ಬಾಡ್ ಅನ್ನೋದೇನದ ಅವ್ರಿಗೆ ಗೊತ್ತಿಲ್ಲ. ಅನ್ಸಿವಿಲೈಸ್ಡ್ ಬರ್ತದೆ ಅಂದ್ರೆ ಇವ್ರೇ ನೋಡ್ರಿ. ಸಿವಿಕ್ಸ್ ಒಂದು ಬೇಸಿಕ್ ಇದು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿ, ಹಿಂಗ್ ನೋಡ್ರಿ, ನೀರ್ ಈ ಕಡೆ ನೀರ್ ಅಲ್ಲಿ ಹೋಗ್ಬೇಕಾಗಿತ್ತು, ಅವನೇ ಈ ಕಡೆ ರಿಟರ್ನ್ ಹೋಗ್ತಾವ್ರಿ. ಏನಾದ್ರು ಸಿವಿಕ್ ಸೆನ್ಸ್ ಅದನ್ನ ಕೇಳ್ರಿ ಅವ್ರಿಗೆ ಜರ. ಅಂತಿದ್ದೀನಿ ಸೋಕ್ಯಾಗ ಒಂದು ದಿನ ನೀರು ಯಾಕೆ ಹಿಂಗೆ ರೋಡಿಗೆ ಬಿಡ್ತಾ ಇದ್ದೀರಿ, ನಮ್ಗೆ ಕಷ್ಟ ಆಗ್ತದ, ನಾವು ಇದರಲ್ಲಿ ಹ್ಯಾಂಗೆ ಓಡಾಡಬೇಕು ಅಂತ ಕೇಳಿದಾಗ ಅವ್ರೇನದಂತಾರೆ ಗಲಾಟೆ ಮಾಡಿ ಮತ್ತು ಅವರೇ ನಮ್ಮ ಮೇಲೆ ಸುಳ್ಳು ಅಪವಾದನೆ ಹಾಕಿ ನನ್ನ ಮಕ್ಕಳು ಅವರಿಗೆ ಕಿರುಕುಳ ಕೊಡ್ತಾರೆ, ನಮ್ಮಿಂದ ಅವ್ರಿಗೆ ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಇದು ಕಾಂಪೌಂಡ್ ವಾಲು ಅನೇಕ ರೀತಿಯಿಂದ ನಮ್ಗೆ ಕಷ್ಟಪಟ್ಟು 20 ಫೀಟ್ ರೋಡಲ್ಲಿ 5 ಫೀಟ್ ಅವ್ರು ಕದ್ದಿ ಕಾಂಪೌಂಡ್ ವಾಲ್ ಕಟ್ಟಿ ಮತ್ತು ಏನದಂದ್ರೆ ಎಲ್ಲ ಅವ್ರು ಸೇಫ್ಟಿ ಮಾಡಿಕೊಂಡು ಇದ್ದಿದ್ದ ನೀರೆಲ್ಲ ರೋಡಿಗೆ ಬಿಟ್ಟು ನಮಗೆ ಸಂಪತ್ ಸರ್ ಅವರಿಗೆ ಮತ್ತು ಶಾಂತಕುಮಾರ್ ಸರ್ ಅವರಿಗೆ ಮತ್ತು ರಮೇಶ್ ಅವರಿಗೆ ಇವ್ರು ನಮ್ಮ ಮೂವರ ಫ್ಯಾಮ್ಲಿಗೆ ಟಾರ್ಗೆಟ್ ಮಾಡಿ ಆ ಗೊಜ್ಜು ನೀರಾಗಿ ಇವ್ರು ಓಡಾಡಬೇಕು, ಈ ಗೊಜ್ಜು ನೀರಾಗಿ ಓಡಾಡಿ ಇವ್ರು ಕಾಯಿಲೆ ಬೀಳಬೇಕಂತ ಆ ಉದ್ದೇಶದಿಂದ ರೋಡಿಗೆ ನೀರು ಬಿಟ್ಟು ಈಗ ಅದರ ನಮಗೆ 3 ತಿಂಗಳು ಸತತವಾಗಿ ನಾವು ಓಡಾಡುತ್ತಿದ್ದೆವು. ನಮ್ಮ ಮಗಳಿಗೆ ಸಣ್ಣ ಮಗಳಿಗೆ ಹುಷಾರಿಲ್ಲ, ಮತ್ತೇನದಂದ್ರೆ ನಮ್ಮ 2 ಮಕ್ಕಳು ಇದ್ದಾರೆ, ರೋಹನ್ ಮತ್ತು ರೋಹಿತ್ ಅಂತ. ಈಗ ಅವ್ರ ಮಕ್ಕಳು ನಮ್ಮ ಮಕ್ಕಳಿಗೆ ಟಾರ್ಗೆಟ್ ಮಾಡ್ಯಾರ. ಮತ್ತು ನನ್ನ ಮಕ್ಕಳಿಗೆ ಏನಾದರೂ ಆಯಿತು 4 ಮಕ್ಕಳಿಗೆ ಅಂದ್ರೆ ಅವರೇ ಕಾರಣ. ನಮ್ಗೆ ಯಾರು ದುಶ್ಮನ ಇಲ್ಲ, ನಾವು ಯಾರು ಚಂದ ಗಲಾಟೆ ಮಾಡಲ್ಲ, ನಮ್ಮಷ್ಟಕ್ಕೆ ನಾವು ಇದ್ದೆವು, ನೀವು ವೆರಿಫೈ ಮಾಡಿರಿ. ಮತ್ತೇನದ ಅಂತಂದ್ರೆ ಅವರು CC ಕ್ಯಾಮ್ರಾ ಇಟ್ಕೊಂಡಾರ, ನಮ್ಮಲ್ಲಿ CC ಕ್ಯಾಮ್ರಾ ಇಲ್ಲ. CC ಕ್ಯಾಮ್ರಾ ಇಲ್ಲದಾಗ ನಮ್ಮ ಮನೆ ಕಡೆ ಬಂದು ಕೂಡ ಕಲ್ಲು ಹೊಡೆದಾರ, ದುನಿಯದ ಕಷ್ಟಪಟ್ಟಾರ, ಅನೇಕ ರೀತಿಯಿಂದ ನಮ್ಗೆ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅವ್ರು CC ಕ್ಯಾಮ್ರಾದಾಗ ನಾಯಿಗೆ ನಮ್ಮ ನಾಗ ಹೊಡೆದಿಂದ ನೆಪಕ್ಕಾಗಿ CC ಕ್ಯಾಮ್ರಲಿಂದು ಫೇಸ್ಬುಕ್ದಾಗ ಬಿಟ್ಟಾರೆ. ಮತ್ತು ಈಗ ಏನದಂದ್ರೆ ನನ್ನ ಮಕ್ಕಳಿಗೆ 4 ಮಕ್ಕಳಿಗೆ ಅವ್ರಲಿಂದ ನಮ್ಗೆ ಜೀವದ ಬೆದರಿಕೆ ಇದೆ. ದಯಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ವೆರಿಫೈ ಮಾಡಿರಿ. ಮತ್ತೇನದಂದ್ರೆ ನನ್ನ ಮಕ್ಕಳಿಗೆ ಏನಾರ ಆಯಿತು, ನಮ್ಮ ಗಂಡ ಹೆಂಡತಿಗೆ ಏನಾರ ಆಯಿತು, ಇದು ಸೋಫಿಯಾ ಮತ್ತು ಇಬ್ಬರು ಮಕ್ಕಳೇ ಕಾರಣ. ಇದು ನಾನು ಹೇಳ್ತಾ ಇದ್ದೀನಿ. ಏನಾದರೂ ಆದ್ರೂ ಭೀ ನನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಲಿ, ನನ್ನ ಮಕ್ಕಳಿಗೆ ಏನೇ ಆಗಲಿ ಅವರೇ ಕಾರಣ. ಇದು ನನ್ನ ಹೆಸರು ರೋಹಿತ್ ಇಮಾನುವೆಲ್ ಅಂತೇಳಿ. ನಾವು ಇಲ್ಲಿ ಏದೇನ್ ಕಾಲನಿದಾಗ ಇರೋದು ನಿವಾಸಿ. ನಾವು ಆ್ಯಕ್ಚುಲಿ 25 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಲೈಫ್ ಮಾಡ್ತಾಯಿದ್ದೆ. ಜಸ್ಟ್ ಒಂದು 3 ಮಂತ್ಸಿಂದ ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ, ಅವರೆಲ್ಲ ಸೀನಿಯರ್ ಸಿಟಿಸನು. ನಮ್ಮ ತಂದೆ ಸಂಪತ್ ಕುಮಾರ್ ಅಂತೇಳಿ ಅವರು 83 ವರ್ಷದವರು, ಆಮೇಲೆ ತಾಯಿ 80 ವರ್ಷದವರು. ಅವರು ಆಲ್ರೆಡಿ ಬೆಡ್ ರಿಡನ್ನು. ಅವ್ರು ನೋಡ್ಕೋಬೇಕಂತೇಳಿ ನಂದು ಎಲ್ಲ ಕೆಲಸಗಳು ಬಿಟ್ಟು ನಾನು 3 ತಿಂಗಳಿಂದ ನಮ್ಮ ತಂದೆ ತಾಯಿ ಸೇವೆ ಮಾಡಬೇಕಂತೇಳಿ ನಾನು ಇಲ್ಲಿ ಬೀದರ್ ಬಂದು ವಾಸಿಸ್ತಾ ಇದ್ದೇನೆ ಇವಾಗ. ಸೊ ಇದರಲ್ಲಿ ಸಿನ್ಸ್ 3 ತಿಂಗಳಿಂದ ಈ ನಾಲಿ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿದೆ ಮೇಡಮ್. ಸ್ಟಾರ್ಟ್ ಆಗಿ ಈ ನಾಲಿ ಎಲ್ಲ ಡ್ರೈನೇಜು, ಅವ್ರದ್ದು ಸೆಪ್ಟಿಕ್ ಟ್ಯಾಂಕ್ ವಾಟರು ಅದೆಲ್ಲ ಪ್ರತಿಯೊಂದು ಇಲ್ಲಿ ನಮ್ಮ ಏರಿಯಾನಲ್ಲಿ ನಮ್ಮ ಮನೆ ಕಡೆ ಬಿಡ್ತಾ ಇದ್ದಾರೆ. ಯಾಕಂದರೆ ಇದು 20 ವರ್ಷದಿಂದ ನೋಡ್ತಾ ಇದ್ದೀವಿ, ಇಲ್ಲಿ ಯಾವುದು ಡ್ರೈನೇಜು ಯಾವುದೂ ಬರ್ತಾ ಇರಲಿಲ್ಲ. ಈಗ 3 ಮಂತ್ಸಿಂದ ಈ ಪ್ರಾಬ್ಲಮ್ಮು. ಆದರೂ ನಾವು ಅವ್ರಿಗೆ ಕ್ವಶನ್, ಇದು ನಾವು ಪ್ರೂಫ್ ನೋಡಿ ಮೇಡಮ್, ಇದು 17/4/26ಗೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಇದರಲ್ಲಿ ಅವರು ಸಿಮೆಂಟ್ ಬ್ಲಾಕ್ಸ್ ಹಾಕಿರೋದು ನೋಡಿ ಮೇಡಮ್. ಇದರ ಸಿಮೆಂಟ್ ಬ್ಲಾಕ್ ಹಾಕಿ ಬ್ಲಾಕ್ ಮಾಡಿದ್ದಾರೆ. ಆ ನೀರು ಆ ಕಡೆ ರೋಡ್ 20 ಫೀಟ್ ರೋಡ್ ಕಡೆ ಹೋಗಿ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಎಲ್ಲ ವೇಸ್ಟ್ ಎಲ್ಲ ಡಂಪ್ ಮಾಡ್ತಾರೆ. ಆ ಕಡೆ ಹೋಗ್ತಿತ್ತು ನೀರದು. ಅದೆಲ್ಲ ಈಗ ಸಿಮೆಂಟ್ ಬ್ಲಾಕ್ ಹಾಕಿ ಅದು ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿದ ಸಲುವಾಗಿ ಪ್ರತಿಯೊಂದು ಡ್ರೈನೇಜ್ ನೀರೆಲ್ಲ ಬಂದು ನಮ್ಮ ಮನೆ ಮುಂದೆ ನಿಂತ್ಕೋತಾ ಇದೆ. ಈಗ ನೋಡಿ ಮೇಡಮ್, ಆ ನೀರೇನಿದೆ, ಇಷ್ಟು ನೀರೆಲ್ಲ ನಮ್ಮ ಕಂಪೌಂಡ್ ಮುಂದೆ ನಿಲ್ತಾ ಇತ್ತದು. ಆ ನೀರಿಂದ ನಮ್ಗೆ ಓಡಾಡಕ್ಕೆ ಬರ್ತಾ ಇರಲಿಲ್ಲ. 3 ಮಂತ್ಸಿಂದ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ. ಆದರೂ ನಾವು ಅವ್ರಿಗೆ ಒಂದು ಕ್ವಶನ್ ಕೇಳಿಲ್ಲ. ಅದು ನಾವು ಸೀದಾ ನಾವು ಆ್ಯಸ್ ಪರ್ ಲೀಗಲಿ ಹೋಗ್ಬೇಕಂತೇಳಿ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡಿದ್ದೀವಿ. ಅಪ್ರೋಚ್ ಮಾಡಿದ್ರೆ ಕಮಿಷನರ್ ಅಲ್ಲಿ AE ಬಂದು ಅವರು ಸಜೆಷನ್ ಮಾಡಿದ್ದೀವಿ. ಎಲ್ಲ ನೋಡಿದ್ದಾರೆ, ಡ್ರೈನೇಜ್ ಎಲ್ಲ ನೋಡಿಕೊಂಡು ಅವರು ಸಜೆಷನ್ ಮಾಡಿದ್ದಾರೆ. ಇದು ಡ್ರೈನೇಜ್ ಇದು ಫೇಲಿಯರ್ ಇದೆ. ಸೊ ಕನೆಕ್ಷನ್ನು ನೀವು ಮಾಡಬೇಕಂದ್ರೆ ಆ ಕಡೆ ಮಾಡ್ಕೊರಿ, ಈ ಕಡೆ ಇಲ್ಲಾಂದರೆ ಆ ಕಡೆ ಬಿಟ್ಕೋರಿ. ಸದ್ಯಕ್ಕೆ ಇದು ಟೆಂಪ್ರರಿ ಬೇಸಿಸು, ಇದು ಮಾಡಬೇಡ್ರಿ ಕನೆಕ್ಷನ್ ಸಜೆಸ್ಟ್ ಮಾಡಿದ್ದಾರೆ. ಸಜೆಸ್ಟ್ ಮಾಡಿದ್ದಕ್ಕೆ ಅವ್ರೇನು ಇವ್ರು ಮಿಸಸ್ ಸೋಫಿಯಾ ಅವ್ರ ಮಗ ಇವ್ರು ಇಲ್ಲಿ ನಮ್ಮ ಗಲ್ಲಿಯಲ್ಲೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು.
ಈಗ ನಮ್ದೊಂದು ರಿಕ್ವೆಸ್ಟ್ ಮೇಡಮ್, ಇನ್ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಈಗ ನಮ್ದು ಇದು ನೋಡ್ರಿ, ಇದೆಲ್ಲ ಡ್ರೈನೇಜು ಇಷ್ಟೆಲ್ಲ ನಮ್ಮ ಸೇಫ್ಟಿ ಸಲುವಾಗಿ ನಾವು ಇದು ಬೆಡ್ ಹಾಕೊಂಡು ಸೇಫ್ಟಿ ಮಾಡ್ಕೊಂಡಿದ್ದೀವಿ. ಈಗ ಪ್ರಾಬ್ಲಮ್ ಏನಾಗಿದೆ, ಅದು ನೀರೆಲ್ಲ ಅವ್ರ ಮನೆ ಮುಂದೆ ನಿಂತ್ಕೋತಾ ಇದೆ, ಅವ್ರ ಗಲೀಜು ಅವ್ರ ಮನೆ ಕಡೆ ಹೋಗ್ತಾ ಇದೆ ಮೇಡಮ್. ಈಗ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಈಗ ಅವ್ರು ಏನು ಮಾಡಿದ್ದಾರೆ, ಫೇಸ್ಬುಕ್ಕಲ್ಲಿ ಮೀಡಿಯಾನಲ್ಲಿ ಅಪ್ರೋಚ್ ಮಾಡಿ ಇದೆಲ್ಲ ನಮ್ಮ ಬಗ್ಗೆ, ನಮ್ಮ ಲೈಫ್ಗೆ ಥ್ರೆಟ್ ಇದೆ ಇವರಿಂದ ಅಂತೇಳಿ ಉಲ್ಟಾ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಅಗೇನ್ಸ್ಟೇ ಎಲ್ಲ ರೆಕಾರ್ಡಿಂಗ್ ಮಾಡಿ, ಅಲ್ಲಿ ಆಮೇಲೆ CC ಕ್ಯಾಮ್ರಲ್ಲಿ ಏನೇನೋ ನಮ್ಮ ಪರ್ಸನಲ್ ಲೈಫ್ ಎಲ್ಲ ಏನೇನು ರೆಕಾರ್ಡ್ ಮಾಡ್ತಾ ಇದಾರೋ ಗೊತ್ತಿಲ್ಲ ನಮಗೆ. ಅದೆಲ್ಲ ತನಿಖೆ ಮಾಡಿ, ಅದು ಅವ್ರದ್ದು ಇದೆಲ್ಲ ತನಿಖೆ ಮಾಡಿ ಅವ್ರು ಕಮ್ ಟು ಕನ್ಕ್ಲೂಷನ್, ಅದು ನಮ್ಗೆ ಜಸ್ಟಿಸ್ ಬೇಕು. ಈ ಕನ್ಕ್ಲೂಡ್ ಏನು ಮಾಡಬೇಕು ಅಂದರೆ, ಈ ನೀರು ಇಲ್ಲಿ ಇಲ್ಲಾರ್ದಂಗೆ, ಯಾಕಂದ್ರೆ ಆಲ್ರೆಡಿ ನಮ್ಮ ಮನೇಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರು ಭಾಳ ಹೆಲ್ತ್ ಇಶ್ಯೂಸ್ ಇದೆ. ಸೊ ಇದು ಈ ನೀರು ಏನಿದೆ, ಇದು ಕಂಪ್ಲೀಟ್ ಡ್ರೈನೇಜ್ ವಾಟರ್, ಇಲ್ಲೊಬ್ರು ಸೀನಿಯರ್ ಸಿಟಿಸನ್ ಹೋಗ್ತಾ ಇದ್ದಾರೆ, ನೀವು ನೋಡಿದಿರಿ. ಈಗ ಅವ್ರು ದಿನ 2-3 ಸತಿ ಬಿದ್ದಿದ್ದಾರೆ, ಇಲ್ಲಿ ಆ ನೀರಲ್ಲಿ ಬಿದ್ದಿದ್ದಾರೆ ಅಂಕಲ್ ಪಾಪ. ಅವ್ರಿಗೆ ದಾರಿಲಿ, ಅವರಿಗೆ ಹೋಗೋಕೆ ದಾರಿ ಇಲ್ಲ. ಸೊ ಈ ಥರ ಎಲ್ಲರಿಗೂ ಪ್ರಾಬ್ಲಮ್ ಇದೆ ನಮ್ಮ ಏರಿಯಾನಲ್ಲಿ. ಸೊ ಅವ್ರು ಮಾತ್ರ ಆಟೋನಲ್ಲಿ ಓಡಾಡ್ತಾ ಇದ್ದಾರೆ, ಬೈಕಲ್ಲಿ ಓಡಾಡ್ತಾರೆ. ಸೊ ಹಿಂಗಾಗಿ ನೋಡ್ರಿ, ಅವ್ರಿಗೆ ದಿನ ಹೆಲ್ಪ್ ಮಾಡ್ತೇವೆ ನಾವು. ಯಾರಾದರೂ ಹೆಲ್ಪ್ ಮಾಡ್ತಾರೆ, ಇಲ್ಲ 2 ಸತಿ ಬಿದ್ದಿದ್ದಾರೆ ಪಾಪ ಅವ್ರು ಈ ಏರಿಯಾನಲ್ಲಿ. ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿ ಇಟ್ಕೊಂಡು ಇವರು ಇನ್ನೂ ಕನೆಕ್ಷನ್ ಮಾಡ್ಕೋರಿ, ಆ ಕಡೆ ಕನೆಕ್ಷನ್ ಮಾಡ್ಕೋರಿ ಅಂದ್ರೆ ಮಾಡ್ಕೋತಾ ಇಲ್ಲ. ಕಂಟಿನ್ಯೂ ಆಗಿ ಇಲ್ಲೇ ರೋಡಲ್ಲೇ ನೀರು ಬಿಡಬೇಕು, ಕಾರ್ಪೊರೇಷನ್ ಅವರೇ ಬಂದು ಕನೆಕ್ಷನ್ ಮಾಡ್ಕೊಡ್ಬೇಕು ಅಂತಾರೆ. ಸೊ ಅದಕ್ಕೆ ಈಗ ಅವರಿಗೆ ಸಜೆಷನ್ ಮಾಡಿದ್ದಾರೆ, ಅವ್ರು ಒಪ್ತಾ ಇಲ್ಲ. ಈಗ ಯಾವ ಥರ ತನಿಖೆ ಮಾಡಿ ಯಾವ ಆ್ಯಕ್ಷನ್ ತಗೋತಾರೆ, ಆಮೇಲೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅವರು ನೀವು ಮೀಡಿಯಾನಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಮಗೆ ಈಗ ನಮಗಂತೂ ಲೈಫ್ ಥ್ರೆಟ್ ಅಂದ್ರೆ, ಕ್ಯಾಮ್ರಾ ಚಾಲು ಆಗ್ತದೆ, ಎದ್ರ ಸಲಕ್ಕೆ ತಗೊಳತಾರ. ನಾವೀಗ ಗಾಡಿ ತಗೊಂಡು ಮನೆಯಿಂದ ಆಚೆ ಹೋದ್ರೆ ನಮ್ಮ ಹಿಂದೆ ಯಾರಾದ್ರೂ ಒಬ್ರು ಫಾಲೋ ಮಾಡ್ತಾರೆ ನಮ್ಗೆ, ನಾವ್ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ. ಸೊ ಅವರಲ್ಲಿ ನಾವು ದಾರಿಯಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ನಮ್ಮ ಸೆಕ್ಯೂರಿಟಿ ನಮಗೆ ಈಗ ಲೈಫ್ ಥ್ರೆಟ್ ನಮಗಾಗ್ಬಿಟ್ಟಿದೆ ಅದು ರಿವರ್ಸ್ ಆಗಿ, ಈ ಬಿಕಾಸ್ ಆಫ್ ದಿಸ್ ಇದು ಯೂಸ್ಲೆಸ್ ಡ್ರೈನೇಜ್ ಸಲುವಾಗಿ. ಸೊ ಇದಕ್ಕೆ ಏನಿದೆ ಸಜೆಷನ್, ನಾವು ರಿಕ್ವೆಸ್ಟ್ ಏನು ಅಂದರೆ, ಇದಕ್ಕೆ ಆ್ಯಕ್ಷನ್ ತಗೊಂಡು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಒಂದಿದೆ. ಸಂಪತ್ ಡ್ರೈನೇಜ್ ಅಂತ ಹೇಳಿ ರಿಟೈರ್ಡ್ ಬ್ಯಾಂಕ್ ಆಫೀಸರ್. Since 25 years I am staying here. Really? 25 ವರ್ಷದಿಂದ ನಾನು ಇಲ್ಲಿದ್ದೀನಿ. ಐ ಆಮ್ ದ ಫಸ್ಟ್ ಪರ್ಸನ್ ಟು ಕನ್ಸ್ಟ್ರಕ್ಟ್ ಹೌಸ್. ನಾನೇ ಮೊದಲನೇ ಸಲ ಮನೆ ಕಟ್ಟೀನಿ. ನಾನು ಕಟ್ಟಿದಾಗ ಇಲ್ಲೆಲ್ಲ ರೋಡ್ ಅದು ಏನಿದಿಲ್ಲ. ನಾನು, ರಮೇಶು, ಇವರು ಎಲ್ಲ ಸೇರಿ ಎಷ್ಟೊಂದು ಬಂಡಿ ಏನಂತಾರ ಮರ ಹಾಕಿ ರೋಡ್ ಮಾಡಿದ್ರು. ಇವರೆಲ್ಲ ಹಂಗೆ ಹೋಗಿ ಬರ್ತೀರಿ, ಇವ್ರ ಆ ಕಡೆ ಬರ್ತಿದ್ರು, ಹಿಂಗೆ ನಡೀತಿತ್ತು. ಆಮೇಲೆ ಈ ಗಲ್ಲಿಗೆ ಲೈಟ್ ತರಬೇಕಂತ ನಾನೇ ಫಸ್ಟ್ ಪರ್ಸನ್. ನಾನು ಸ್ವಂತ ಖರ್ಚು ಮಾಡಿ ನಾನು ಇದಕ್ಕೆ ಕರೆಂಟ್ ತರ್ತೀನಿ. ಇಂಥ ಮನುಷ್ಯಾಗಿ ನೀವು ಓದ್ತಿದ್ರೆ ನೀವು ರೌಡಿಸಮ್ ಮಾಡಿ ನಮ್ಮ ಮಕ್ಕಳು ಕೊಲ್ತೀರಿ, ಅದು ಮಾಡಿ ಅಂತ ಹೇಳ್ತೀರಿ. ನೀವು ಪೂರ ಕಾಲಿಗೆ ಇದು ಮಾಡಿ ಬ್ಲೆಸ್ ಮಾಡಿ ನಾನು ಏನಂತ ಇದು ಮಾಡ್ಲಿಕ್ಕಾಗಿ ನಮಗಿಲ್ದ ಈ ರೀತಿ ಚಾರ್ಜಸ್ ಮಾಡ್ತಾರೆ. ನಮ್ಮ ಮಕ್ಕಳನ್ನ ರೌಡಿಸ್ತಾರ. ಎಲ್ಲ ಗ್ರಾಜುಯೇಟ್ಸ್ ಥರ, ಪೋಸ್ಟ್ ಗ್ರಾಜುಯೇಟ್ಸ್ ಥರ ನಮ್ಮ ಮಕ್ಕಳು. ಡಾಕ್ಟರ್ ಇವರು MBA ಇದ್ದಾರೆ. ಎಲ್ಲ ರೆಸ್ಪೆಕ್ಟ್ಫುಲಿ ಕೆಲಸ ಮಾಡ್ಕೊಂಡು ಜೀವಿಸೋರು ಇದ್ದಾರೆ. ಇಲ್ಲ ಮೇಲೆ ಅನ್ನೆಸರಿ ಇಂತಿದ್ದ ಆರೋಪಗಳಂದ್ರೆ ನಾವು ಏನು ಮಾಡೋದು, ನಮ್ಮ ಹೆಸರೆಲ್ಲ ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ಹೆಸರು ಕೆಡಿಸಿದ್ರು. ನಾವೇನು ಮಾಡ್ಬೇಕು ಅದಕ್ಕೆ? ಅಜ್ಜಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಸತ್ಯ ಲೇಡಿಯೋ ಈಗಿನಂಥ ಲೇಡಿ ನಾನು ಎಲ್ಲಿ ನೋಡ 70-80 ವರ್ಷ ಆಯಿತು. ಇಂಥ ಲೇಡಿ ನಾನು ಎಲ್ಲಿ ನೋಡಿಲ್ಲ. ಎಷ್ಟೊತ್ತರಿಂದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕೆಲಸ ಮಾಡಿಲ್ಲ ನಾನು ಬ್ಯಾಂಕಿನಲ್ಲಿ. ಆದರೆ ಇಂಥ ಹೆಣ್ಮಗಳ ಎಲ್ಲಿ ನೋಡಿಲ್ಲ ರೀ. ಕಸ್ತೂರಿ ನಮ್ಮ ಮನೆ ಮುಂದೆ ಕಚರ ಹಾಕ್ತಿರ, ಮುಸ್ರಿ ಹಾಕ್ತಾರ ಅಂತ ಫೇಸ್ಬುಕ್ನಾಗ ಬಿಟ್ಟಾರ. ಅದು ಏನೂ ಇಲ್ಲ ರೀ, ಅದೆಲ್ಲ ಸುಳ್ಳು. ಅದು ನಮ್ದು ಏನು ಜಗಳ ಇಲ್ಲ, ಏನಿಲ್ಲ. ಅವ್ರ ಮನೆಗೆ ಅವರು, ನಮ್ಮ ಮನೆಗೆ ನಾವಿದ್ದಿದ್ದೇವೆ. ಈಗೆಲ್ಲ ಸುಮ್ಮನೆ ಇದು ಗಲೀಜು ನೀರು ವಾಸನೆ ಹಡಿ ಬರ್ತಾವನ್ನ ಹತ್ತೇಳಿ ಓಡಾಡ್ತಾವೆ ನಮ್ಮ ಮನೆ ಪೇಷಂಟ್ ಹರ. ಆದ್ರೆ ನಾನು ಏನಾರು ತರ್ಲಾಕ ಹೋಗ್ಲಾಕ ಬರತ್ರ ಇಷ್ಟು ವಾಸನೆ ಹೊಂಟದ, ಉಲ್ಟಿ ಬರ್ಲತ್ತದ ರೀ ನಮಗೆ. ಇಷ್ಟು ಕೇಳಿದ್ರೆ ಇಷ್ಟೆಲ್ಲ ಫೇಸ್ಬುಕ್ನಾಗೆಲ್ಲ ಹಾಕಿ ಇಷ್ಟೆಲ್ಲ ಗಲಾಟೆ ಮಾಡ್ಲತ್ತಾರ. ಮತ್ತು ಇದೊಂದು ಹಾಕ್ಯಾರ ಪಾಪ ಅವರು, ನಮಗೆ ಓಡಾಡ್ಲಕ್ಕೆ ಕಷ್ಟ ಆಗ್ಲತ್ತದ ಅಂಥೇಳಿ ಅದು ಹಾಕಿನ ಕಡೆ ಹಿಂಗೆ ಬಿದ್ದು ಈಟೆಲ್ಲ ಮಾಡ್ಯಾಕತ್ತಿ. ನಮಗೆ ಭೀ ಜೀವ ಬೆದರಿಕೆ ಅದ ಸರ್. ನಮ್ಮಲ್ಲಿ ಯಾರಿಲ್ಲ, ನಮ್ಮ ಮಕ್ಕಳು ಹರ ಸಣ್ಣರು, ಅವ್ರಿಗೆ ನೋಡೋರು ಯಾರಿಲ್ಲ. ಇಷ್ಟು ಹೇಳ್ತೀವಿ. ನಾನು ನ್ಯಾಯ ತೀರಿಸ್ರಿ, ಇದು ಕ್ರಮ ಕೈ ಕೊಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ಗೆ ಭೀ ಹೋಗಿದ್ದೇವೆ ಸರ್. ಯಾರು ನೋಡ್ತಾರೆ ನಮ್ಮ ಹಗಲು ರಾತ್ರಿ ಇರ್ತೇವೆ ನಮ್ಮ ಮನೆಯವ್ರಿಗೆ ಆರಾಮಿರಲ್ಲ. ಅವ್ರು ಪೇಷಂಟ್ ಅದ, ಏನಾರಾದ್ರೆ ಯಾರು ಜವಾಬ್ದಾರಿ? ಎಲ್ಲರ ಮನೆಗೆ
ಇದು ಇಮಿಡಿಯೇಟ್ಲಿ ಇನ್ಸ್ಪೆಕ್ಷನ್ ಬಾಡಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಭಾಳ ಜಲ್ದಿ ಅಟ್ಯಾಕ್ ಆಗ್ತದೆ ಸರ್. ಹೇಳಿ ನಾನು ಆರ್ಡರ್ ಅಂತ ಹೇಳಿ ಅದು ಕೊಡಿ. ನಾವು ಆಟೋ ರಮೇಶ್ ಅಂತ ಹೇಳಿ ನಮ್ಮ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಏನು ಫೇಸ್ಬುಕ್ನಲ್ಲಿ ಬಿಡೋದು ಅದು ಕಾನೂನು ರೀತಿಯಲ್ಲಿ ಸರಿಯೇ ಇಲ್ಲ. ಯಾಕಂತಂದರೆ ಮೊದಲು ಅವರು ನಮ್ಮ ಓಣೆಯಲ್ಲಿ ಇರಬೇಕಾಯ್ತು ಅಂತಂದರೆ ಅಕ್ಕಪಕ್ಕದವ್ರ ಜೊತೆ ಕೂಡಿಕೊಂಡು ಸೇರಿಕೊಂಡು ಮೀಟಿಂಗ್ ಮಾಡಿ ಈ ಥರ ನಾನು ತೆಗೆದುಕೊಳ್ತೇನೆ ಅಂಥೇಳಿ ಅವರು ನಮಗೆ ಯಾವುದು ರೀತಿಯಲ್ಲಿ ತಿಳಿಸಿಲ್ಲ. ತಿಳಿಯದ ರೀತಿಯಲ್ಲಿ ಅವರು ಡೈರೆಕ್ಟಾಗಿ ನಮ್ಮ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಜೀವದ ಬೆದರಿಕೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರಕ್ಕೆ ನಾವು ಯಾರಿಗೆ ಜೀವ ಬೆದರಿಕೆ ಹಾಕಿಲ್ಲ. ಇದು ಒಂದು ವೇಳೆ ತನಿಖೆ ಮಾಡಬೇಕಾಯ್ತು ಅಂತಂದರೆ ಮಾಡಿಕೊಡ್ರಿ ಎಂಬುದಾಗಿ ನಾವು ಪೊಲೀಸ್ನವರಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತು ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ ಅವರು ನಿಜವಾಗಿ ಇವರು ಬೆಂಜಮಿನ್ ಸರ್ ಅವರು ಪತ್ನಿ ಅವರು ಸುಮಾರು ಮನೆ ಕಟ್ಟಿ 20 ವರ್ಷ ಆಯಿತು. ಅವರು 15 ವರ್ಷ ಏನದ ಅಂತಂದ್ರೆ 16 ವರ್ಷ ಏನದ ಅಥವಾ ಅವರು ಡ್ಯಾಮೇಜ್ ನೀರಾಗಲಿ ಅಥವಾ ಬಾತ್ರೂಮ್ ನೀರಾಗಲಿ ಅಥವಾ ಯಾವುದೇ ಇನ್ನಿತರ ನೀರಿದ್ರು ಕೂಡ ಆ ನೀರುಗಳನ್ನು ಈ ಕಡೆ 15 ವರ್ಷದ ಬಂದಿಲ್ಲ. ಇದು ಬೇಕಂತವರಾಗಿ ವೈಯಕ್ತಿಕವಾಗಿ ಜಗಳ ಮಾಡೋದಕ್ಕೋಸ್ಕರವಾಗಿ ಅವರೇ ಸ್ವಂತಾಗಿ ನೀರು ಬಿಟ್ಟಿದ್ದಾರೆ. ಎಲ್ಲಿ ಬಿಡ್ತಾ ಇದ್ದಾರೆ? ಇಲ್ಲಿ ರೋಡಿಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅವ್ರು ಮೊದಲಿಂದ ಯಾವ ಥರ ಅವ್ರ ನೀರುಗಳನ್ನು ಸಪ್ಲೈ ಇತ್ತು ಅದೇ ರೀತಿಯಲ್ಲಿ ಅವ್ರು ಮಾಡ್ಕೊಳ್ಬೇಕು ಎಂಬುದಾಗಿ ನಾವು ವಿನಂತಿಸ್ತೇವೆ. ಅವ್ರದ್ದು ನಮ್ಮದು ಯಾವ ದೋಷ ಇಲ್ಲ, ಅವ್ರದ್ದು ನಮ್ಮದು ಯಾವುದೇ ಕಿರಿಕಿರಿ ಜಗಳ ತಂಟಿ ಇಲ್ಲ. ಅದಕ್ಕೆ ನಾವು ಇರುವವರೆಗೆ ನಾವೆಲ್ಲರೂ ಸಂತೋಷವಾಗಿ ಇರಬೇಕಂತ ನಮ್ಮದೊಂದು ಉದ್ದೇಶದ. ಅದಕ್ಕೋಸ್ಕರವಾಗಿ ಇದಕ್ಕೆ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೇನೆ. ಇದು ಬೇಗನೆ ಆದಷ್ಟು ಮಟ್ಟಿಗೆ ಕಾನೂನು ಜರುಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಕರೆಕ್ಟಾಗಿ ಅದೇ ಹೇಳ್ಬೇಕ್ರಿ. ಅದು